ಬಾಂಬ್ ಸ್ಕ್ವಾಡ್ ಸಹಿತ ಅದನ್ನ ಪತ್ತೆ ಹಚ್ಚಿದೆ. ಬಂಗಾಳದ ಮತದಾನದ ಸುನಾಮಿ ರೆಕಾರ್ಡ್ ಚಿತ್ರ. ಮಧ್ಯಾಹ್ನ 1 ಗಂಟೆಯ ದಾಖಲೆಯ ವೋಟಿಂಗ್ ಆಗಿದೆ. 147 ಕ್ಷೇತ್ರದಲ್ಲಿ 61% ವೋಟಿಂಗ್. ಮತದಾನದ ಸರಳಿಗೆ ಬೆಚ್ಚಿ ಬಿದ್ದ ರಾಜಕಾರಣಿಗಳು. ಮೊದಲ ಹಂತ ಮೀರಿಸುವತ್ತ ಎರಡನೆಯ ಹಂತ. ಮೊದಲ ಹಂತದಲ್ಲಿ 93% ವೋಟಿಂಗ್. ಎರಡನೇ ಹಂತದಲ್ಲಿ 95% ದಾಟುವ ಸಾಧ್ಯತೆ ಇದೆ. ವೋಟಿಂಗ್ ನಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದೆ ಬಂಗಾಳ. ಹಿಂದೆಂದೂ ಕಂಡು ಕೇಳರಿಯದಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗ್ತಾ ಇದೆ ಬಂಗಾಳದಲ್ಲಿ. ದಾಖಲೆ ಮತ. ಯಾರಿಗೆ ವರ ಆಗುತ್ತೆ ಇದು? ದೀದಿಗೆ ಬಂಗಾಳದ ಮಂದಿ 4ನೇ ಬಾರಿಗೆ ಕಟ್ತಾರ ಪಟ್ಟಾನ, ಇಲ್ಲ ಆಡಳಿತ ವಿರೋಧಿ ಅಲೆಯ ಪರಿಣಾಮನ? ದಾಖಲೆಯ ಮತ, ದಾಖಲೆಯ ಮತದಾನ. ಬಂಗಾಳದಲ್ಲಿ ಮತದಾನದ ಸುನಾಮಿ ರೆಕಾರ್ಡ್ ಚಿತ್ರ ಆಗಿದೆ ನೋಡಿ. ಕಳೆದ ಬಾರಿ 93%. ಮಧ್ಯಾಹ್ನ 1 ಗಂಟೆಗೆ ದಾಖಲೆ ವೋಟಿಂಗ್ ಆಗಿದೆ. 142 ಕ್ಷೇತ್ರದಲ್ಲಿ 61% ವೋಟಿಂಗ್. ಮತದಾನದ ಸರಳಿಗೆ ರಾಜಕಾರಣಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಮೊದಲ ಹಂತವನ್ನ ಮೀರಿಸ್ತಾ ಇದೆ ಈಗ ನಡೆಯುವಂತ ಮತದಾನ. 93% ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ 95% ದಾಟುವಂತ ಚಾನ್ಸಸ್ಗಳು ಇದಾವೆ. ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಗಮನಿಸಬೇಕು. ಎಸ್ಐಆರ್ ಸಹಿತ ಆಗಿರುವಂತದ್ದು. ಎಸ್ಐಆರ್ ನಲ್ಲಿ ಇಡೀ ಒಂದು ಸ್ಟೇಟ್ ಓವರ್ ಆಲ್ ಎಲ್ಲ ಸ್ಟೇಟ್ಗಳನ್ನ ಕಂಪೇರ್ ಮಾಡ್ಕೊಂಡು ನೋಡಿದಾಗ ಎಸ್ಐಆರ್ ಆದಂಥ ಸಂದರ್ಭದಲ್ಲಿ 91 ಲಕ್ಷದಷ್ಟು ಜನರನ್ನ ಇದರಲ್ಲಿ ರಿಜೆಕ್ಟ್ ಮಾಡಲಾಗಿದೆ. ಅಂದರೆ ಎಸ್ಐಆರ್ ನಲ್ಲಿ ಕಂಡು ಬಂದಂಥದ್ದು ಅಂದರೆ ಅಕ್ರಮ ವಲಸಿಗರು, ಡೆತ್ ಆದಂಥವರ ಒಂದು ವೋಟಿಂಗ್ ಸಂಖ್ಯೆ, ಇನ್ನು ಅದ್ರ ಜೊತೆಗೆ ಬೇರೆ ರೀತಿಯಲ್ಲಿ ವೋಟಿಂಗನ್ನು ಮಾಡ್ಕೊಂಡಿರುವಂಥದ್ದು, ಅಕ್ರಮವಾಗಿ ವೋಟಿಂಗ್ಗಳನ್ನು ಮಾಡಿ ಇಟ್ಕೊಂಡಿರುವಂಥದ್ದು. ಈ ರೀತಿಯಾಗಿ ಪರಿಷ್ಕರಣೆ ಆದಂಥ ಸಂದರ್ಭದಲ್ಲಿ 91 ಲಕ್ಷ ವೋಟ್ಗಳು ಅಲ್ಲಿ ರಿಜೆಕ್ಟ್ ಆಗಿದೆ. ಹಾಗಾಗಿ ಈ ಬಾರಿಯ ಎಸ್ಐಆರ್ ದೀದಿಗೆ ಎಷ್ಟು ಮಟ್ಟಿಗೆ ಟೆನ್ಷನ್ ಅನ್ನ ಕೊಟ್ಟಿತ್ತು ಅಂತ ಅಂದ್ರೆ, ಕೊಟ್ಟಿದೆ, ಈಗಲೂ ಸಹಿತ ಟೆನ್ಷನ್ ಇದೆ. ಬಟ್ ಇಷ್ಟರ ಮಟ್ಟಿಗೆ ಮತದಾನ ಆಗಿದೆ ಅಂತ ಅಂದ್ರೆ ಮತದಾರರ ಒಲವು ಯಾರ ಮೇಲೆ?